ಬಿಹಾರದಲ್ಲಿ ಪ್ರತಿ ಬಾರಿಯೂ ಕೂಡ ಪ್ರೆಡಿಕ್ಷನ್ಸ್ ಅಥವಾ ಸಮೀಕ್ಷೆಗಳು ಸುಳ್ಳಾಗ್ತಾ ಇದ್ವು. ಈ ಬಾರಿ ಯಾಕೋ ಅದೇ ಸತ್ಯ ಆಗುವಂಥ ಎಲ್ಲ ಟ್ರೆಂಡ್ಸ್ ಕೂಡ ಕಂಡು ಬರ್ತಾ ಇದೆ. ಈ 158 150ರ ಮೇಲಿನ ನಂಬರ್ ಏನಿದೆ, ಇದು ಯಾವುದರ ಮುನ್ಸೂಚನೆ ಅಂತ. ಇದು ಯಾವುದೇ ರೀತಿಯ ಆಡಳಿತ ವಿರೋಧಿ ಅಲೆ ಇಲ್ಲ. ಅಲ್ಲಿ ನೀವು ಚುನಾವಣಾ ಆಯೋಗ ಮಾಡಿದಂತಹ ಚುನಾವಣಾ ಸ್ಕ್ರೂಟಿನಿ ಏನಿದೆ ವೋಟರ್ ಲಿಸ್ಟಲ್ಲಿ, ಅದ್ರ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿಲ್ಲ. ವೋಟ್ ಚೋರಿ ಬಗ್ಗೆ ಜನ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಅಲ್ಲಿನ ಜನ ಏನೇನು ವಿರೋಧ ಪಕ್ಷಗಳು ಅಲಿಗೇಷನ್ ಮಾಡ್ತಾ ಇದ್ರು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಜಸ್ಟ್ ಇವರನ್ನು ನಂಬಿದರೆ ನಮಗೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಇವರಿದ್ದರೆ ನಮ್ಮ ರಾಜ್ಯ ಉತ್ತಮವಾದಂತಹ ಭವಿಷ್ಯವನ್ನು ಕಾಣಬಹುದು ಅನ್ನುವಂತಹ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಟ್ಟಂಗೆ ಕಾಣ್ತಾ ಇದೆ. ಈ ಟ್ರೆಂಡನ್ನು ನೋಡಿದರೆ ನಿತೀಶ್ ಕುಮಾರ್ ಮತ್ತು ಮೋದಿಯ ಒಂದು ಜೋಡಿ ಏನಿದೆ ಅದ್ರ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟ ಹಾಗೆ ಕಾಣ್ತಾ ಇದೆ.